ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಣಮೀಕಲ್ಲು ಗ್ರಾಮದ ಶ್ರೀ ಎ.ಕೆ. ಯುವರಾಜ್ ದೊಡ್ಮನಿ ಅವರಿಗೆ ಇಂಡಿಯನ್ ಐಕಾನ್ ಅವಾರ್ಡ್ ಪ್ರಶಸ್ತಿ ಲಭಿಸಿರುವುದು ಪ್ರದೇಶದ ಜನತೆಗೆ ಸಂತಸದ ವಿಚಾರವಾಗಿದೆ. ಪ್ರಸ್ತುತ ಅವರು ಸರ್ಕಾರಿ ಬಾಲಕರ ಪ್ರೌಢಶಾಲೆ ಚಿಕ್ಕಜೋಗಿಹಳ್ಳಿಯಲ್ಲಿ ಪ್ರಯೋಗಾಲಯ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 21 ವರ್ಷಗಳಿಂದ ಅಮೋಘ ಸೇವೆ ಸಲ್ಲಿಸುತ್ತಿದ್ದಾರೆ. ಗುಡೇಕೋಟೆಯ ಕೆಪಿಎಸ್ ಪ್ರೌಢಶಾಲೆಯಲ್ಲಿಯೂ ಸಹ ಹಲವು ವರ್ಷಗಳ ಕಾಲ ಸೇವೆ ನಿರ್ವಹಿಸಿ ಶಾಲೆ ಹಾಗೂ ವಿದ್ಯಾರ್ಥಿಗಳ ಸರ್ವೋತ್ಮುಖ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಶಾಲೆಯಲ್ಲಿ ಕೆಲಸ ನಿರ್ವಹಿಸುವ ಎಲ್ಲೆಡೆ ವಿದ್ಯಾರ್ಥಿಗಳ ಪ್ರಗತಿ, ಶಿಸ್ತಿನ ಅರಿವು ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಅವರ ಸೇವೆಯನ್ನು ಗುರುತಿಸಿ ಕರ್ನಾಟಕದ ಕೆಎಸ್ಎಸ್ ಫೌಂಡೇಶನ್ ವತಿಯಿಂದ ಇಂಡಿಯನ್ ಐಕಾನ್ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇದೇ ತಿಂಗಳು 15ರಂದು ದಾವಣಗೆರೆಯಲ್ಲಿ ನಡೆಯುವ ಬೃಹತ್ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಸಾಧನೆ ಹಿನ್ನೆಲೆಯಲ್ಲಿ ಕೆಪಿಎಸ್ ಶಾಲೆಯ ಮುಖ್ಯ ಗುರುಗಳು ಹಾಗೂ ಪಾಂಡುರಂಗ ಸರ್, ಸಿಬ್ಬಂದಿ ವರ್ಗದವರು, ಶಾಲಾ ಶಿಕ್ಷಣ ಇಲಾಖೆಯ ಬಳ್ಳಾರಿ ಉಪ ನಿರ್ದೇಶಕರ ಕಚೇರಿಯ ಅಧೀಕ್ಷಕರಾದ ಮಹಮ್ಮದ್ ರಫೀಕ್ ಸರ್ ಮತ್ತು ಶಿಕ್ಷಕರಾದ ಹಯಾತ್ ಬಾಷಾ ಸರ್ ಅವರು ಯುವರಾಜ್ ದೊಡ್ಮನಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಡ ಕುಟುಂಬದಿಂದ ಬಂದಿರುವ ಯುವರಾಜ್ ಅವರ ತಂದೆ ಜೆ. ನಿಂಗಪ್ಪ ಅವರು ಸಹ ಅನೇಕ ವರ್ಷಗಳ ಕಾಲ ಗುಡೇಕೋಟೆಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಗಿದೆ. ಇವರ ಅಣ್ಣ ಡಾಕ್ಟರ್ ಲೋಕರಾಜ್ ದೊಡ್ಮನಿ ಅವರು ಮರಿಯಮ್ಮನಹಳ್ಳಿಯ ಡಿಗ್ರಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ತಮ್ಮ ಸಹೋದರರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಚಿಕ್ಕಜೋಗಿಹಳ್ಳಿಯ ಮುಖ್ಯ ಗುರುಗಳಾದ ಸಕಲೇಶ್ವರ ಪಿಜಿ ಸರ್ ಹಾಗೂ ಸಿಬ್ಬಂದಿಗಳಾದ ಅಂಬಿಕಾ, ಆರ್.ವಿ. ಮಾರಪ್ಪ, ಮುತ್ತುರಾಜ್, ಎಂಎಸ್ ಭರ್ತೇಶ್ ಕುಮಾರ್, ಬಿಎಂ ತ್ರಿಶೂಲ್ ಕುಮಾರ್, ಡಿಎಂ ಅಶ್ರಿಫಾ, ಉನ್ನಿಸಾ, ಮೇಘಾ ಬಿ, ನಾಗರಾಜ್ ಪಿ, ಸರೋಜಮ್ಮ ಸೇರಿದಂತೆ ಬಣವಿಕಲ್ಲು ಗ್ರಾಮದ ಗ್ರಾಮಸ್ಥರು, ಸ್ನೇಹಿತರು ಯುವರಾಜ್ ದೊಡ್ಮನಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸಿದ್ದಾರೆ.